ಇನ್ನು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆ ಮತ್ತು ವರುಣನ ಅವಾಂತರ ಮುಂದುವರೆದಿದೆ. ಕುಮಟಾ ತಾಲೂಕಿನ ಹೊಸಹಳ್ಳಿ ಬರಿ ಭಾರಿ ಗುಡ್ಡ ಕುಸಿತವಾಗಿದೆ ನೋಡಿ. ಮತ್ತೆ ಇನ್ನೊಂದು ಗುಡ್ಡ ಕುಸಿತ ಹಿನ್ನೆಲೆಯಲ್ಲಿ ಬೃಹತ್ ಮರಗಳೆಲ್ಲವೂ ಕೂಡ ಧರಾಶಾಯಿ ಆಗಿಬಿಟ್ಟಿದೆ. ಗುಡ್ಡದ ಮೇಲೆ ಬೆಳೆದಿದ್ದು ಮತ್ತೆ ಗುಡ್ಡ ಕುಸಿಯುವ ಆತಂಕದಲ್ಲಿ ಸ್ಥಳೀಯರಿದ್ದಾರೆ. ಇನ್ನೇನು ಆತಂಕ ಆಗ್ಬಿಡುತ್ತಪ್ಪ, ಇನ್ನೇನು ತೊಂದರೆ ಅಂತ. ಅಲ್ಲಲ್ಲಿ ಗುಡ್ಡ ಕುಸಿತವಾಗ್ತಿರೋದು ವರದಿಗಳು ಬರ್ತಾನೆ ಇದೆ. ಇಲ್ಲಿ ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ ತಾವೀಗ. ಗುಡ್ಡ ಕುಸಿತ, ಅದರ ಜೊತೆಗೆ ಆ ಗುಡ್ಡದ ಮೇಲೆ ಬೆಳೆದಿದ್ದ ಮರಗಳೆಲ್ಲವೂ ಕೂಡ ಧರಾಶಾಯಿ ಆಗಿಬಿಟ್ಟಿದೆ. ಅಕ್ಕಪಕ್ಕದಲ್ಲಿ ಯಾವುದೇ ಗ್ರಾಮ ಮನೆಗಳಿಲ್ಲ ಅಂತಂದರೆ ಓಕೆ. ಈಗ ಶಿರೂರಿನಲ್ಲಿ ಆಯ್ತಲ್ಲ, ಒಂದು ಕಡೆ ಗುಡ್ಡ, ಒಂದು ಕಡೆ ಗಂಗಾವಳಿ ನದಿ, ಮಧ್ಯದಲ್ಲಿ ರಸ್ತೆ, ಅಲ್ಲೊಂದು ಟೀ ಅಂಗಡಿ, ಎಲ್ಲ ಕೊಚ್ಕೊಂಡು ಹೋಯಿತು. ಇಲ್ಲೂ ಕೂಡ ಅದೇ ರೀತಿ ಪರಿಸ್ಥಿತಿ ನೋಡಿ. ಪುಣ್ಯಕ್ಕಲ್ಲಿ ಯಾವುದೂ ಗ್ರಾಮಗಳಿಲ್ಲ, ಯಾವುದೂ ಮನೆಗಳಿಲ್ಲ. ಇದ್ದಿದ್ರೆ ಎಲ್ಲ ಆಪೋಷಣ ತೊಗೊಂಡ್ಬಿಡ್ತಾ ಇತ್ತು ನೋಡಿ. ಇವೆಲ್ಲ ಮರ, ಬಿದ್ದಿರೋ ಮರ. ಈಗೇನೋ ಅದನ್ನು ತೆರವು ಕಾರ್ಯಾಚರಣೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಅವರು ಎಷ್ಟು ಅಂತ ಈ ರೀತಿ ಮಾಡೋಕ್ಕಾಗುತ್ತೆ? ಯಾಕೆಂದರೆ ಮಳೆ ನಿಲ್ತಾ ಇಲ್ಲ. ಒನ್ಸ್ ಮಳೆ ನಿಂತು ಬಿಟ್ಟರೆ ಒಂದು ಕಡೆಯಿಂದ ಎಲ್ಲನೂ ಕ್ಲೀನ್ ಮಾಡ್ಕೊಂಡು ಬರ್ಬೋದು. ಮಳೆ ಆಗ್ತಾನೇ ಇದೆ. ಇವರ ಕಾರ್ಯಾಚರಣೆಗೂ ಕೂಡ ಮಳೆ ಅಡ್ಡಿ ಆಗ್ತಾ ಇದೆ. ಇದೇ ಆ ಶಿರೂರಿನಲ್ಲಿ ಆಗಿರೋದು ಇದೇನೆ. ಕಳೆದ 6 ದಿವಸದಿಂದ ಕೆಲಸ ಮಾಡೋಕ್ಕೆ ಬಿಡ್ತಾ ಇಲ್ಲ ಮಳೆ. ಮತ್ತೆ ಮೇಲಿಂದ ಮೇಲೆ ಈ ಥರ ಗುಡ್ಡ ಕುಸಿತ ಹೋದರೆ ಅದು ಏನು ಯಾವುದೋ ಒಂದು ಚಿಕ್ಕ ಗುಡ್ಡ ಅಂತ ಅನ್ಕೋಬೇಡಿ. ಟನ್ ಗಟ್ಟಲೆ ಮಣ್ಣು ಬಿದ್ದಿರುತ್ತೆ. ಟನ್ ಗಟ್ಟಲೆ. ನೀವು ಲಾರಿಗಳು ತಂದು ಮಣ್ಣು ಸಾಗಿಸ್ತೀನಿ ಅಂತಂದ್ರೂ ಕೂಡ 50-60 ಲಾರಿ ಸಾಗಿಸಿದ್ರೂ ಕೂಡ 20% ಖಾಲಿ ಆಗಿರಲ್ಲ. ಹಾಗೆ ಬಿದ್ದಿರುತ್ತೆ. ಹಾಗಾಗಿ ಅದೆಲ್ಲವನ್ನು ಕೂಡ ಸೂಕ್ಷ್ಮವಾಗಿ ರಕ್ಷಣಾ ಕಾರ್ಯಾಚರಣೆ ಮಾಡಬೇಕು. ಬಟ್ ಜೀವಹಾನಿಗಳಾಗದೇ ಇದ್ದರೆ ಒಂದು ಹಂತಕ್ಕೆ ಕೆಲಸಗಳಾಗುತ್ತೆ. ಬಟ್ ಪ್ರಯಾಣಿಕರಿಗೆ ತೊಂದರೆ, ರೋಡೆಲ್ಲ ಬ್ಲಾಕ್ ಆಗುತ್ತೆ. ಹೀಗೆಲ್ಲ ಇದೆ ಪರಿಸ್ಥಿತಿ. ಸದ್ಯಕ್ಕಂತೂ ಇದು ನಿಲ್ಲುವ ಯಾವ ಲಕ್ಷಣಗಳು ಕೂಡ ಕಂಡು ಬರ್ತಾ ಇಲ್ಲ. ಯಾಕೆಂತಂದರೆ ಈಗ ಪುನರ್ವಸು ಮಳೆ ಮುಕ್ತಾಯ ಆಯಿತು. ಇನ್ನು ಮುಂದಕ್ಕೆ ಇನ್ನೂ ಜೋರು ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಮಳೆ ಜೋರಾಯಿತು ಅಂತಂದರೆ ಕಷ್ಟ. ಹವಾಮಾನ ಇಲಾಖೆಯ ಪ್ರಕಾರ ಆಗಸ್ಟ್ 15 ತನಕನೂ ಕೂಡ ಇದೇ ರೇಂಜಲ್ಲಿ ಮಳೆ ಬೀಳುತ್ತೆ ಅಂತ ಹೇಳ್ತಾ ಇದ್ದಾರೆ, ಎಸ್ಪೆಷಲಿ ಕರಾವಳಿ ಜಿಲ್ಲೆಗಳಲ್ಲಿ.